ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಆ ಶ್ರದ್ಧೆಯನ್ನು ಭಂಗ ಮಾಡುವ ಒಂದು ದೊಡ್ಡ ಕುತಂತ್ರ ಪಿತೂರಿ ಈ ದೇಶದಲ್ಲಿ ಮೊದಲಿಂದನೂ ಕೂಡ ನಡೀತಾ ಇದೆ. ಇದು ಯಾರೋ ತಿಮ್ರೋಡಿ, ಯಾರೋ ಒಬ್ಬ ಮುಸ್ಕುದಾರಿ ಅವರೆಲ್ಲ ನಾಮಕಾವಸ್ಥೆ ಎದುರುಗಡೆ ಕಾಣೋರು, ಅದು ಹಿಂದ್ಗಡೆ ಕಾಣೋರು ಯಾರಿದ್ದಾರೆ? ಮತ್ತು ಕೋರ್ಟು ಇದನ್ನು SIT ರಚನೆ ಮಾಡಲಿಕ್ಕೆ ಏನು ಹೇಳಿರಲಿಲ್ಲ. ತಕ್ಷಣ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ. ಸರಿ ಇದೆ ಕೋರ್ಟ್ ಹೇಳಿದ್ದು, ಆದರೆ ಎನ್ಕ್ವೈರಿ ಹಿಂಗೆ ಮಾಡಬೇಕಾಗಿತ್ತು. ಅವನು ತನ್ನ ತಲೆಬುರುಡೆ ಎಲ್ಲಿಂದ ತಂದ ಅಂತೇಳಿ ಹೇಳಿ ಮೊದಲು ನೋಡಬೇಕಾಗಿತ್ತಲ್ಲ. ಯಾವ ಸ್ಥಳದಲ್ಲಿ ಅದನ್ನು ಕಿತ್ತ ತಲೆಬುರುಡೆಯನ್ನು ಅಂತೇಳಿ ಹೇಳಿ ನೋಡಬೇಕಾಗಿತ್ತು. ಒಂದೊಂದು ಹೊಂಡದಲ್ಲಿ 10 ಹೆಣಗಳನ್ನು ಉಳಿದೀನಿ ಅಂತ ನಾವು 10 ಹೆಣ ಒಂದೇ ದಿವಸ ಬಂತ ಅದು, ಅಥವಾ 10 ಹೆಣಗಳು ಬರೋ ತನಕ ಅದನ್ನ ಓಪನ್ ಇಟ್ಟಿದ್ದು ಅವನು ಆ ಮುಸ್ಕುದಾರಿ ಹೇಳೋದನ್ನ ಕೇಳ್ತಾರೆ, ಅದನ್ನ ಎನ್ಕ್ವೈರಿ ಸರಿ ಮಾಡೋದಿಲ್ಲ ಅಂದರೆ SITಯ ಬಗ್ಗೆಯೂ ಕೂಡ ಇವತ್ತು ಅನುಮಾನ ಇದೆ, ಸರ್ಕಾರದ ನಡವಳಿಕೆಯ ಬಗ್ಗೆಯೂ ಅನುಮಾನ ಇದೆ. ಒಟ್ಟಾರೆ ಮೇಲೆ ಧರ್ಮಸ್ಥಳಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಯಾರು ಭಕ್ತರು ಬರ್ತಾಯಿದ್ರು, ಧರ್ಮಸ್ಥಳ ಅದು ಒಂದು ಭಾಗ. ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಇವತ್ತು ಬಹಳ ದೊಡ್ಡ ಕೆಲಸ ಆಗ್ತಾಯಿದೆ. ನನ್ನ ತಾಲೂಕಿನಿಂದ ಹಿಡಿದು ಸಾವಿರಾರು ಕುಟುಂಬಗಳನ್ನು ಮೇಲೆತ್ತಿದ್ದಾರೆ. ಇವತ್ತು ವ್ಯಸನ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವ್ಯಸನ ಮುಕ್ತ ಮಾಡ್ತಾ ಇದೆ. ಅಲ್ಲಿ ಇದರಿಂದ ಕುಡಿತದ ಚಟ ಬಿಡಿಸುವಂಥ ಅನೇಕ ಶಿಬಿರಗಳನ್ನು ಮಾಡೋದ್ರ ಮೂಲಕ ಮಾಡ್ತಾ ಇದ್ದಾರೆ. ಯಾರು ಹೆಣ್ಮಕ್ಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರು, ತನ್ನ ಗಂಡ ಕುಡಿದು ರಸ್ತೆ ಮೇಲೆ ಬೀಳ್ತಾನೆ, ತಾನು ದುಡ್ಕೊಂಡು ಬಂದು ಹಣನ ಬಡಿದು ಕಸ್ಕೊಂಡು ಹೋಗಿ ಅದನ್ನು ಖರ್ಚು ಮಾಡ್ತಾ ಇದ್ದ, ಬೀದಿ ಮೇಲೆ ಬೀಳ್ತಿದ್ದ, ಕುಟುಂಬ ಅವಮಾನದಿಂದ ನರಳ್ತಾ ಇತ್ತು. ಅಂಥದ್ದನ್ನು ಹೊರಗೆ ತಂದಿದ್ದಾರೆ. ಸಾಮಾನ್ಯ ಬಡ ದಲಿತ ಮಹಿಳೆಯರ ಕೈಯಲ್ಲಿ ಇವತ್ತು ಲಕ್ಷಗಟ್ಟಲೆ ಹಣ ಓಡಾಡ್ತಾ ಇದೆ, ಸ್ವಾಭಿಮಾನಿಗಳಾಗಿ ಓಡಾಡ್ತಾ ಇದ್ದಾರೆ. ನಮ್ಮ ಒಂದೊಂದು ತಾಲೂಕಿನಲ್ಲಿ 100 ಕುಟುಂಬಗಳು ಇವತ್ತು ಮತ ಪರಿವರ್ತನೆ ಆಗ್ತಾಯಿತ್ತು, ಮತಾಂತರ ಆಗ್ತಾಯಿತ್ತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂದ ಮೇಲೆ ಮತಾಂತರ ನಿಂತಿದೆ. ಇದು ಅನೇಕ ಮಿಷನರಿಗಳ ಹೊಟ್ಟೆ ಉರಿಸಿದೆ. ಇವೆಲ್ಲವೂ ಕೂಡ ಸೇರಿ SDPI ಅನ್ನೋಂಥ ಸಂಘಟನೆಯು ಸೇರಿ ಇದ್ರ ಹಿಂದಕ್ಕೆ ದೊಡ್ಡ ಕಾರ್ಯಸ್ಥಾನವನ್ನು ನಡೆಸಿದೆ. ಮತ್ತು ಇದಕ್ಕೆ ಆ ಒತ್ತಡಕ್ಕೆ ಮಣಿದು ಸರ್ಕಾರ ಇದನ್ನು ಮಾಡ್ತಾರೆ. ಈ ಹೊಣೆಯನ್ನು ಇವತ್ತು ಹೊರಬೇಕು ಸರ್ಕಾರ. ಆದ್ದರಿಂದ ಸರ್ಕಾರವೂ ಒಂದು ಅಪರಾಧಿ. ಅದು ಇವತ್ತು ಮಧ್ಯಂತರ ವರದಿ ಬರಲಿ, ನಾವು ಮಾತಾಡ್ತೀವಿ. ಸರ್, ನೀವು ತಿಮ್ಮರೋಡಿ ಅವರ ಹೆಸರನ್ನು ತಗೊಂಡ್ರಿ, BJP ನಾಯಕರು ಸಹಜವಾಗಿ ತಿಮ್ಮರೋಡಿ ಹೆಸರನ್ನು ತಗೊಳ್ತಿರಲಿಲ್ಲ, ನೀವು ತಗೊಳ್ತಾ ಇದ್ದೀರಿ. ತಿಮ್ಮರೋಡಿ ಅವರ ಹೋರಾಟದ ಬಗ್ಗೆ ನೀವೇನು ಹೇಳ್ತೀರಿ ಸರ್? ತಿಮ್ಮರೋಡಿ ಅವರ ಹೋರಾಟ ಅದು ನ್ಯಾಯವಾಗಿದ್ದರೆ, ಕಾನೂನುಬದ್ಧವಾಗಿದ್ದರೆ, ಕಾಳಜಿಯಿಂದ ಇದ್ದರೆ ಮಾಡೋಣ. ಯಾರು ಬೇಕಾದ್ರೂ ಹೋರಾಟ ಮಾಡಲಿ, ನಾವೆಲ್ಲ ಹೋರಾಟದಿಂದ ಬಂದಿರತಕ್ಕಂಥ. ಅದು ಇದೇನಿದು ಹೇಳಿ? 100 ಹೆಣ ಉಳಿದೀವಿ ಅಂದರೆ 100 ಹೆಣ ಎಲ್ಲಿಂದ ಬಂತು? ಯಾರು ಕಂಪ್ಲೇಂಟ್ ಮಾಡಿದಾರಾ? ಸ್ಟೇಷನ್ ಇಲ್ವಾ? ಇಲ್ಲಿ ಪೊಲೀಸ್ ಇಲ್ವಾ? ಯಾರು ಕಂಪ್ಲೇಂಟ್ ಮಾಡ್ದೇನೆ 100 ಹೆಣ ಬಿದ್ದುಬಿಡ್ತಾ? ಕಳೆದ 20 ವರ್ಷದಿಂದ ನಾನು ಹೆಣ ಉಳಿದೀನಿ ಹಿಂದೆ ಅಂತ ಹೇಳಿದ್ರೆ 20 ವರ್ಷದಿಂದ ಅಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು, ಪೊಲೀಸ್ ಇತ್ತು, ಕಾನೂನಿತ್ತು, ಕಾಯ್ದೆ ಇತ್ತು. ಮತ್ತು 100 ಜನ ಸತ್ತೋಗಿದ್ದಾರೆ ಅಂದರೆ ಕಂಪ್ಲೇಂಟ್ ಯಾರು ಕೊಡಲಿಲ್ವಾ? ಆದ್ದರಿಂದ ಇದು ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಇದೊಂದು ನಾಟಕೀಯ. ಇದನ್ನು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯನ್ನು, ಧರ್ಮಸ್ಥಳದ ಹೆಗಡೆ ಕುಟುಂಬವನ್ನು ಆಗದಿದ್ದಂಥವರು ಮಾಡುವಂಥ ಷಡ್ಯಂತ್ರ ಇದು. ಇದನ್ನು ಸಹಿಸೋದಿಲ್ಲ. ಇವತ್ತು ಹಿಂದೂಗಳು ಬೀದಿಗಿಳಿದಿದ್ದಾರೆ. ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಈ ರೀತಿ ಅವಮಾನ ಮಾಡುವಂಥದ್ದು ತಪ್ಪು ಅಂತ. ಅವರು ಹೆಣಗಳ ಬಗ್ಗೆ ನಿಜವಾದ ಕಾಳಜಿ ಅವ್ರಿಗೇನಿಲ್ಲ. ಧರ್ಮಸ್ಥಳದ ಬಗ್ಗೆ ಅವಮಾನ ಮಾಡಬೇಕು, ತೇಜೋವಧೆ ಮಾಡಬೇಕು, ಇದು ಅವರ ಬದ್ಧತೆ ಆಗಿತ್ತು. ಅದನ್ನು ಇವತ್ತು ಅವರು ಅದು ಅಚೀವ್ ಮಾಡಿದ್ದಾರೆ. ಅದು ಈಗ 15-20 ದಿವಸದಿಂದ ಮೀಡಿಯಾದಲ್ಲೇ ಬರ್ತಾ ಇದೆ. ಹೆದರಿ ಅನೇಕರು ಯಾತ್ರೆಗೆ ಹೋಗ್ತಾ ಇಲ್ಲ, ಅಲ್ಲೇನೋ ಆಗ್ತಾ ಇದೆ ಅಂತ. ಆದ್ದರಿಂದ ಇದೊಂದು ದೊಡ್ಡ ಷಡ್ಯಂತ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.